ಹ್ಮ್. ಹ್ಮ್. ಸರ್ ಹಾಲು. ಸ್ವಲ್ಪ ಇರೋ, ಪಾತ್ರೆ ತಗೊಂಡು ಬರ್ತೀನಿ. ಹ್ಮ್. ಹಾಂ, ಸುರ್ಸು. ಹಾಂ. ಸರ್ ಹ್ಞೂ. ನಿಮ್ಮನ್ನು ಹೆಚ್ಚು ಕಡಿಮೆ 1 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಹ್ಞೂ. ಪ್ರತಿದಿನ ಬೆಳಿಗ್ಗೆ ನೀವೇ ಬಂದು ಹಾಲು ತೊಗೊತೀರಾ? ಸರ್ ನಿಮ್ಮ ಜೊತೆ ನಿಮ್ಮ ವೈಫ್ ಇಲ್ವಾ? ನಿಮ್ಮ ವೈಫ್ ಬಂದು ಹಾಲು ತೊಗೊಳಲ್ವಾ? ಅವಳೊಬ್ಳು ನಿದ್ದೆ ರಾಣಿ. ಬೆಳಗ್ಗೆ 9 ಗಂಟೆ ಮುಂಚೆ ಅವಳು ಹೇಳೋದೇ ಇಲ್ಲ. ಅವಳು ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ರೆ ಭೂಕಂಪನೇ ಬಂದರೂ ಗೊತ್ತಾಗಲ್ಲ. ಆಗ ನಿದ್ರೆ ಮಾಡ್ತಾಳೆ. ಅದಕ್ಕೆ ನಾನು ತಗೋತಾ ಇದ್ದೀನಿ. ಹ್ಞೂ. ಸರಿ ಸರ್. ಸರಿ, ಹೊರಡು. ಅಖಿಲ, ಅಖಿಲ, ಟೈಮ್ 9 ಆಯ್ತು ಕಣೆ, ಬೇಗ ಹೇಳು. ಇನ್ನೂ ಸ್ವಲ್ಪ ಹೊತ್ತು ರೀ. ನನಗೆ ಟೈಮ್ ಆಯಿತು, ಆಫೀಸ್ಗೆ ಹೊರಟಿದ್ದೀನಿ. ಬೇಗ ಬಂದು ಡೋರ್ ಲಾಕ್ ಮಾಡ್ಕೊ. ನೀವು ಹೊರಡಿ, ನಾನು ನೋಡ್ಕೋತೀನಿ. ಹ್ಞೂ. ಅಖಿಲ, ಅಖಿಲ, ಇವತ್ತು ನನಗೆ ಫ್ಯಾಕ್ಟ್ರಿನಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಬೇಗ ಹೋಗಬೇಕು. ನೀನು ಬಂದು ಡೋರ್ ಲಾಕ್ ಮಾಡ್ಕೊ. ಅಖಿಲ, ನನಗೆ ಆಫೀಸ್ ಟೈಮ್ ಆಯ್ತು, ಎದ್ದೇಳೆ. ನಿನಗೆ ನಿದ್ದೆನೇ ತುಂಬ ಮುಖ್ಯ ಅಲ್ವಾ? ಬಂದು ಡೋರ್ ಲಾಕ್ ಮಾಡ್ಕೊ. ರೀ ನೀವು ಹೋಗ್ರಿ, ನಾನು ಆಮೇಲೆ ಡೋರ್ ಲಾಕ್ ಮಾಡ್ಕೋತೀನಿ. ಹ್ಞೂ ಹ್ಞೂ. ಅಖಿಲ, ಬೇಗ ಎದ್ದು ಬಂದು ಡೋರ್ ಲಾಕ್ ಮಾಡ್ಕೊ. ನಾನು ಹೋಗಿ ಬರ್ತೀನಿ. ಸರ್, ಮೇಡಮ್, ಸರ್, ಏನಿದು? ಡೋರ್ ಓಪನಲ್ಲೇ ಇದೆ. ಇಷ್ಟೊತ್ತು ಕರೆದ್ರೆ ಯಾರೂ ಬರಲೇ ಇಲ್ಲ. ಸರ್, ಮೇಡಮ್, 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 ಮೇಡಮ್,
ಮೇಡಮ್. ಅವಳು ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ರೆ ಭೂಕಂಪನೇ ಬಂದರೂ ಗೊತ್ತಾಗಲ್ಲ. ಆಗ ನಿದ್ರೆ ಮಾಡ್ತಾಳೆ. ಏನಪ್ಪ ಅದು? ಡೋರ್ ಓಪನ್ ಆಗೇ ಇದೆ. ಅಖಿಲ, ಅಖಿಲ, ಏ ಅಖಿಲ, ಇವಳೇನು ಎಲ್ಲೂ ಇಲ್ವಾ? ಅಖಿಲ, ಅಖಿಲ, ಏ ಅಖಿಲ. ನೀವಿನ್ನೂ ಕೆಲಸಕ್ಕೆ ಹೋಗಿಲ್ವಾ? ಏನೇ ಇವತ್ತು ಫ್ಯಾಕ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಬೆಳಗ್ಗೆ 6 ಗಂಟೆಗೆ ನಿನ್ನ ಹತ್ರ ಹೇಳಿ ಹೋದನಲ್ಲ. ನಾನು ಹೇಳಿದೆಲ್ಲ ಕೇಳಿಸ್ಕೊಳ್ಳೇ ಇಲ್ವಾ? ಇಲ್ಲ ರೀ. ನಾನು ಹೋದ್ಮೇಲೆ ನಮ್ಮ ಮನೆಗೆ ಯಾರೋ ಬಂದು ಹೋದಂಗಿದೆಯೇ? ಅಷ್ಟು ಕೂಡ ಗೊತ್ತಿಲ್ಲದೆ ಮಲ್ಕೊಂಡಿದೀಯಾ? ಅಯ್ಯೋ ದೇವ್ರೇ,